ಪ್ರಾರ್ಥಿಸುವಾಗ ದೇವರು ನಮ್ಮ ಜೀವಿತದಲ್ಲಿರುವ ಎಲ್ಲ ಅಡೆತಡೆಗಳನ್ನು, ಬಡತನವನ್ನು, ಬಂಜೆತನವನ್ನು ಮತ್ತು ಆಶಾಭಂಗವನ್ನು ತೆಗೆದು ಹಾಕುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಜೀವಿತದಲ್ಲಿ ಒಳ್ಳೆಯ ಅದೃಷ್ಟ, ಫಲಕಾರಿಯನ್ನಾಗಿ ಮಾಡುತ್ತದೆ ಮತ್ತು ನಾವು ದೇವರ ಕನಿಕರ, ದಯೆ ಮತ್ತು ಕೃಪೆಯನ್ನು ಅನುಭವಿಸುತ್ತೇವೆ. ಅದಕ್ಕೆ ವಾಕ್ಯ ನೋಡೋಣ. ಎಜೆಕಿಯಲ್ ಚಾಪ್ಟರ್ 37 ವರ್ಸ್ 1ರಿಂದ 10ನೇ ವಾಕ್ಯ ತನಕ, 1 to 10. Ezekiel chapter 37 verse 1 to 10. ನಾನು ಯೆಹೋವನ ಹಸ್ತ ಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ್ದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದು ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮೊಳಗೆ ಶ್ವಾಸವನ್ನು ಮುಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ, ಮಾಂಸವನ್ನು ಹರಡಿ, ಚರ್ಮವನ್ನು ಹೊದಿಸಿ, ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳಿದುಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ಕುಡಿಯುತ್ತಿರಲು ಸದ್ದಾಯಿತು. ಈಗ ಟಿಕಟಿಕ ಎನ್ನುತ್ತಾ ಎಲುಬು ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ, ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತ್ತು, ಚರ್ಮವು ಮೇಲೋದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ ಶ್ವಾಸವೇ, ಕರ್ತನಾದ ಯೆಹೋವನೇ ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಅತ್ತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಡಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಇಗೋ, ಶ್ವಾಸವು ಅವುಗಳಲ್ಲಿ ಹುಟ್ಟಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಆಮೇನ್. ಹೇಗೆ ನೋಡ್ತೀರಾ, ಒಣಗಿದ ಎಲುಬುಗಳಿಗೆ ಈಗ ಜೀವ ಬಂತು. ಅದಕ್ಕೆ ಅನ್ಯ ಭಾಷೆಯಲ್ಲಿ ನಾಳು ಬೇರೆ 2 ಗಂಟೆ ಪ್ರಾರ್ಥನೆ ಅಭ್ಯಾಸ ಮಾಡಬೇಕು. ಆದರೆ ಅದರ ಜೊತೆ ವಾಕ್ಯ ಓದಿದರೆ ಡೆಫಿನೆಟ್ ನಿಮ್ಮ ಒಳಗಿನ ಆತ್ಮದಲ್ಲಿ ಪವಿತ್ರ ಜೀವವು ತುಂಬಲ್ಪಟ್ಟು ನಿಮ್ಮ ಆತ್ಮದಲ್ಲಿ ಉಜ್ಜೀವನ ಹೊಂದುವವರಾಗಿ ಉಜ್ಜೀವನದ ಬೆಂಕಿ ನಿಮ್ಮನ್ನು ತುಂಬಲ್ಪಟ್ಟುಕೊಂಡು ಎಲ್ಲ ನಿಮ್ಮ ಬಡತನ, ಕೊರತೆ, ಮಂಜತನ ಎಲ್ಲವೂ ತೆಗೆದುಕೊಂಡು ದೇವರ ಒಂದು ಶಕ್ತಿ, ದೇವರ ಆತ್ಮನ ಮಹಿಮೆಯನ್ನು ನೋಡಲಿಕ್ಕೆ ಸಾಧ್ಯ. ಆಮೇಲೆ ಅದರ ದಿನಾಲು ಅನ್ಯ ಭಾಷೆ ಪ್ರಾರ್ಥನೆಗಳಿಗೆ ಒಪ್ಪಿಸಿಕೊಡುವುದು ಬೇಕು. ಅದಕ್ಕೆ ನಿಮ್ಮ ಟೈಮ್ ಸ್ಯಾಕ್ರಿಫೈಸ್ ಮಾಡಬೇಕು, ಕೆಲವು ನಿದ್ರೆ ಸ್ಯಾಕ್ರಿಫೈಸ್ ಮಾಡಬೇಕು, ಕೆಲವು ಅನಗತ್ಯವಿಲ್ಲ, ಕೆಲವು ಮಾತನಾಡೋದು ಅಗತ್ಯ ಇಲ್ಲ, ಸುಮ್ಮನೆ ಮಾತನಾಡುವುದು. ಕೆಲವು ಸಂಗತಿಗಳು ಪ್ರಾರ್ಥನೆ, ಕೆಲವು ಸಂಗತಿಗಳು ಸ್ಯಾಕ್ರಿಫೈಸ್ ಮಾಡಬೇಕು. ಆಗ ಮಾತ್ರ ನಿಮಗೆ ಪ್ರೇಯರ್ ಮಾಡಿ. ಆಮೇಲೆ ಪ್ರೇಯರ್ ಒಟ್ಟರೆ ಸ್ಮೆಲ್ ಆಗಲ್ಲ. ಅಂದರೆ ಪ್ರೇಯರ್ಗೋಸ್ಕರ ಶಿಸ್ತು ಮಾಡಬೇಕು ಮತ್ತು ದಿನಾಲೂ ಆ ಟೈಮ್ನಲ್ಲಿ ಪ್ರೇಯರ್ ನೀವು ಅನ್ಯ ಪ್ರಾರ್ಥನೆ ಮಾಡ್ತಾ ಅಭ್ಯಾಸ ಮಾಡಿ. 100% ಪ್ರೇಯರ್ ನಿಮ್ಮ ಆತ್ಮ ಯಾವ ಒಣಗತಿ ಸ್ಥಿರ,
ಯಾವತ್ತಾದ್ರೂ ನೋವುಗಳಿರ್ಬೋದು, ಯಾವತ್ತಾದ್ರೂ ನಿಮ್ಮ ಆತ್ಮಲ್ಲಿ ವೇದನೆಗಳಿರ್ಬೋದು, ಯಾವ ನಿಮಗೆ ಮೋಸ ಮಾಡಿ ವಂಚನೆ ಮಾಡಿ ಮಾಡೋದ್ರಲ್ಲಿ ಗಾಯಗಳಿರ್ಬೋದು, ಎಲ್ಲವೂ ಪವಿತ್ರಾತ್ಮನು ಉಜ್ಜೀವಿಸುವವನಾಗಿದ್ದಾನೆ. ಪುನಃ ಹೇಳ್ತಾನೆ, 1 ಗಂಟೆ ಪ್ರಾರ್ಥನೆ ಆಗೋದಿಲ್ಲ, 1 ಗಂಟೆ ಹೋರಾಟ ಮಾಡಿ ಅಟ್ಲೀಸ್ಟ್ 2 ಗಂಟೆ ಪ್ರಾರ್ಥನೆ, ಸಾಧ್ಯವಾದ ಇನ್ನೂ ಜಾಸ್ತಿ ಪ್ರಾರ್ಥನೆ ಮಾಡಿ ಇಂಥ ಕಾರ್ಯ 100% ದೇವರಾತ್ಮನು ಮಾಡುವವನು ಆಗಿದ್ದಾನೆ. ಇನ್ನೊಂದು ವಾಕ್ಯ ನೋಡೋಪ್ರೆ ತುಂಬ ಧ್ಯಾನ ಅದೆಲ್ಲ ಸಂಗತಿಗಳು ಹಾಗೆ ಆಗ್ತವೆ. ಅನ್ಯ ನನ್ನ ಜೀವಿತದಲ್ಲಿ ನಾನು ಕಂಡುಕೊಂಡಿದ್ದೇನೆ, ನಿಮ್ಮ ಜೀವಿತದಲ್ಲೂ ಯಾವ ರೀತಿಯಲ್ಲಿ ಯಾವ ಸಂದರ್ಭಗಳು ಬರ್ಬೋದು, ಏನೇನೋ ನಿಮ್ಮ ಜೊತೆ ಸಂದರ್ಭಗಳು ಬರಬಹುದು. ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದನು, ಬೈಬಲ್ ಓದು ಬಿಟ್ಟು ಬಿಡಬೇಡಿ. ನೋಡಿ ನಿಮ್ಮ ಜೀವಿತದಲ್ಲಿ ದೇವರಾತ್ಮನು ಒಣಗಿದ ರಸ್ತೆಯಲ್ಲಿ ಜೀವ ಕೊಡ್ತಾನೆ, ಒಣಗಿದ ಆತ್ಮದಲ್ಲಿ ಉಜ್ಜೀವನ. ಅದೇ ಬಿಟ್ಟು ಮಾತಾಡ್ತಾರೆ, ಮಾತು ಬೆಂಕಿ ಮುಂದಿಗೂ ಬಿಡದೆ ನಂಬಿರಿ. ಅನ್ಯ ಭಾಷೆ ನಿಮಗೆ ಅರ್ಥವಾಗುವುದಿಲ್ಲ, ಅದು ದೇವರ ಆತ್ಮನು ನಿಮ್ಮ ಮುಖಾಂತರ ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಯಲ್ಲಿ ಅಭಿಷೇಕ ಇಳಿದು ಬರುತ್ತದೆ. ನಿಮ್ಗೆ ಅರ್ಥವಾಗುವುದಿಲ್ಲ ಎಂಬುದಾಗಿ ಬಿಟ್ಟು ಬಿಡಿ, ಅದರಿಂದ ಅರ್ಥವಾಗುವುದಿಲ್ಲ, ಅದು ಪ್ರಾರ್ಥನೆಯ ಭಾಷೆಯಾಗಿದೆ. ಆಮೇಲೆ ಅದೇ ದೇವರ ಆತ್ಮ ಚಿತ್ತವಿಲ್ಲದೆ ನಿಮ್ಗೆ ಅದರ ಬಗ್ಗೆ ಕೊಡಬಹುದು. ಅದು ಕೊಡಲಿಲ್ಲವಾದರೂ ನೀವು ಅದು ಡೌಟ್ ಮಾಡದೆ ನಂಬಿಕೆಯಲ್ಲಿ ನಿಮಗೆ ಒಂದು ವರ್ಡ್ ಸಿಗಬಹುದು, ಕೆಲವರಿಗೆ 2 ವರ್ಡ್ ಸಿಗ್ಬೋದು, 3 ನಂಬಿಕೆಯಲ್ಲಿ ಮಾತಾಡೋದು ಇನ್ನೂ ಹೆಚ್ಚು ಮಾತು ಕೊಟ್ಟು ನೀವು ಹಾಗೆ ಮಾತಾಡೋದೇ ಈ ಅನುಭವ ನಿಮಗೆ ಆಗುತ್ತದೆ. ಎಂದು ವಾಕ್ಯ ಐಸಾಯ ಚಾಪ್ಟರ್ 57 verse 15. ಐಸಾಯ 57 verse 15. ತಮ್ಮರ ನೆಲೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗೆನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಎದ್ದಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಎದ್ದಿ ಹೋದ ಮನಸ್ಸನ್ನು ಉಜ್ಜೀವಿಸುವನಾಗಿದ್ದೇನೆ. ಸದಮಲ್ಲದ ಮೌನದಿಂದ ನಿತ್ಯ ನಿವಸ ಯೆಹೋವನು ಜಜ್ಜಿ ಹೋದ ದೀನ ಮನಸ್ಸಿಗೆ ಇದ್ದು ಒಂದು ದೀನ ಆತ್ಮನು ಜನ್ಮನ ಉಜ್ಜೀವಿಸುವನಾಗಿದ್ದೇನೆ. ಆಮೇಲೆ ಎಷ್ಟೋ ವಿಶ್ವಾಸಗಳು ಕಷ್ಟದಲ್ಲಿ ಸಮಸ್ಯೆದಲ್ಲಿ ಅವರಿಂದ ಅವರ ಮನಸ್ಸು ನೊಂದು ಕರೆಷ್ಟು ಅವ್ರು ಮತ್ತು ಅನೇಕ ರೀಸನ್ ಟೆನ್ಷನ್, ಹೈಪರ್ ಟೆನ್ಷನ್, ಈಗ ಸ್ಟ್ರೆಸ್, ಒತ್ತಡ, ಅನೇಕ ವಿಶ್ವಾಸದಲ್ಲಿ ಅಯ್ಯೋ ನನಗೆ ಟೆನ್ಷನ್ ಬರ್ತದೆ, ಟೆನ್ಷನ್ ಹೋಗಿ ಹೈಪರ್ ಟೆನ್ಷನ್ ಆಗಿ ಅನೇಕ ಕಾಯಿಲೆ ಬರ್ತದೆ. ಮತ್ತು ಸ್ಟ್ರೆಸ್, ಒತ್ತಡ, ಮೈಂಡಿಗೆ ಕಂಟ್ರೋಲ್ ಇಲ್ಲ. ನಿಮ್ಮ ಮೈಂಡ್ ಕಂಟ್ರೋಲ್ ಬೇಕಾ? ಸಮಾಧಾನ ಟೆನ್ಷನ್ ಜಯ ಬೇಕಾ? ಒತ್ತಡ ಮೇಲೆ ಇದ್ಬೇಕಾ? ಅನ್ಯ ಭಾಷೆ ನೀವು ನಂಬಬೇಕು ಮತ್ತು ಪ್ರತಿದಿನ ಆ ಪ್ರಾರ್ಥನೆಗೆ ಒಪ್ಪಿಸ್ಕೊಳ್ಬೇಕು. ಯಾವ ಟೈಮಿಗೆ ಆಗ ರಾತ್ರಿ ಆಗ್ಬೋದು, ಬೆಳಿಗ್ಗೆ ಆಗ್ಬೋದು, ಮಧ್ಯಾಹ್ನ ಆಗ್ಬೋದು, ಯಾವ ಟೈಮ್ ಬೇರೆ ನೀವು ಅದು ಒಪ್ಪಿಸ್ಕೊಳ್ತಾರೆ. ಪ್ರಾರ್ಥನೆ ಮಾಡಿ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಆ ಒಂದು ಮಾನಸಿಕ ಯುದ್ಧದಲ್ಲಿ ನೀವು ಜಯವನ್ನು ಗೆಲ್ತೀರಿ. ನಿಮ್ಮ ಮನಸ್ಸು ಪರಿಪೂರ್ಣ ಹೋದ ಕಂಟ್ರೋಲ್ ಇದೆ. ನಿಮಗೆ ದೇವರ ಆತ್ಮ ಟೆನ್ಷನ್ ಮಾಡಲಿಕ್ಕೂ ಬಿಡೋದು. ನೀವು ಟೆನ್ಷನ್ ಮೇಲೆ ನಿಶ್ಚಿಂತರಾಗುತ್ತೀರಿ. ಆಮೇಲೆ ಸ್ಟ್ರೆಸ್, ಒತ್ತಡ ಇರ್ತದೆ. ಲೋಕದ ಜನರು ಒತ್ತಡದ ಅನೇಕ ಅದೆಲ್ಲದಲ್ಲಿ ಜಯ ಸಿಗ್ತದೆ. ನಿಮ್ಮ ಆತ್ಮದಲ್ಲಿ ಯಾವ ಉಜ್ಜೀವನ ಬೇಕು, ಉಜ್ಜೀವನ ನಿಮ್ಮಲ್ಲಿ ಇರ್ತದೆ. ಆಮೇಲೆ ಮಾಡದಿದ್ದರೆ ನೀವಾಗಿ ಮಾಡಬೇಕು. ಅದಕ್ಕೆ ಶಿಸ್ತು ಮೇಲೆ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಏನಾದರೂ ಸ್ಯಾಕ್ರಿಫೈಸ್ ಮಾಡಿ. ವಿದೌಟ್ ಸ್ಯಾಕ್ರಿಫೈಸ್ ಅವ್ರ ಪ್ರಾರ್ಥನೆ ಅಂದರೆ ಸ್ಯಾಕ್ರಿಫೈಸ್. ಅನಂತರ ನೀವು ಇದು ಅಭ್ಯಾಸ ಮಾಡಿದ್ರೆ ನಿಮಗೆ ಯಾವಾಗಲೂ ನಿಮಗೆ ನಡೆಯುವಾಗಲೂ ಬಸ್ನಲ್ಲಿ ಹೋಗುವಾಗ ಅದೇ ಮೊದಲು ಒಂದು ಫಿಕ್ಸ್ ಆಗಿ ನಾನು ಮತ್ತು ನನ್ನ ದೇವರು ಎಂಬುದಾಗಿ ಇಟ್ಟುಕೊಂಡು ಆ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿದರೆ ಈ ಬೆಲೆ ನಿಮಗೆ ಸಿಗುತ್ತದೆ. ಇನ್ನೊಂದು ವಾಕ್ಯ ನೋಡೋಪ್ರೆ ಈ ಪ್ರಿಯವರೆಗಿನ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. Hebrews chapter 4 verse 15 and 16 words. ಯಾಕೆಂದರೆ ನಮಗಿರುವ ಮಹಾಯಾಜಕರು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಲೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಆಮೆನ್. ಇಲ್ಲಿ ಯೇಸು ಕ್ರಿಸ್ತನು ತಂದೆಯ ಬಲಗಳಲ್ಲಿ ಕೂತು ನಮ್ಮನ್ನು ವಿಜ್ಞಾಪನೆ ಮಾಡೋಣ. ಅನ್ಯ ಭಾಷೆ ಪ್ರಾರ್ಥನೆ ಮಾಡೋ ಧೈರ್ಯದಿಂದ ಪವಿತ್ರಾತ್ಮ ಪ್ರಾರ್ಥನೆ ಮಾಡ್ತಾನೆ, ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡ್ತಾನೆ. ಆಗ ದೇವರ ಕರುಣೆ, ದೇವರ ದಯೆ ನಿಮಗೆ ನಿಮ್ಮ ಪರಿಸ್ಥಿತಿಯಲ್ಲಿ ನಿಮಗೆ ಜಯ ಹೊಂದಿರಬೇಕಾದ ದೇವರ ಆತ್ಮನ ಶಕ್ತಿ ದೇವರು ಕೊಡುವ. ಯಾವ ರೀತಿ ಪ್ರಾರ್ಥನೆ ಮಾಡಲು ಈ ಲೋಕದಲ್ಲಿ ಅನೇಕ ಸ್ಪರ್ಧೆಗಳು ಬರ್ತವೆ, ಹೆಚ್ಚಿನ ಅನೇಕ ಉಂಟು. ಅವರು ಬಲಹೀನರಾಗ್ತವೆ, ಅವರಿಗೆ ಓದಲಿಕ್ಕಾಗದೆ ಅವ್ರ ಮೈಂಡ್ ಸರಿ ಅಟ್ಯಾಕ್ ಮಾಡಿಕೊಂಡು ಮನಸ್ಸು ಅನೇಕರು ಮನಸ್ಸು ಜಜ್ಜಲ್ಪಡುತ್ತದೆ.
ರೋಗಕ್ಕೆ ಗುರಿಯಾಗ್ತದೆ. ಬೇರೆ ಮೈಂಡಿಗೆ ಬಿಡಿ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋರು ಮೈಂಡ್ ಪವಿತ್ರ ಆಮೇಲೆ 100% ಆ ಮೈಂಡ್ ಮೇಲೆ ಕಂಟ್ರೋಲ್ ತಗೋದ್ರೆ ಸಹಿತ ಆ ಮೈಂಡ್ ಅಟೆಂಡ್ ಮಾಡಿ ಆಗುದಿಲ್ಲ. ಅನ್ಯ ಪ್ರಾರ್ಥನೆ ಕಡಿಮೆ ಮಾಡ್ತಿರೋ, ಅದಕ್ಕೆ ಇನ್ನು ಒಂದಿನ ಪ್ರೇಯರ್ ಮಾಡಿ 2 ದಿನ ಮಾಡಿದ್ರು ಹಾಗೆ ಅರ್ಥವಾಗುದಿಲ್ಲ. ಜೋರಾಗಿ ಪ್ರೇಯರ್ ಮಾಡಿ, ಗಟ್ಟಿಯಾಗಿ ಪ್ರೇಯರ್ ಮಾಡಿ. ಆಗ ನಿಮ್ಮ ಮೈಂಡಿಗೆ ಅಪಾಶ ಬರ್ತಾರೆ. ಅರ್ಥವಾಗುವುದಿಲ್ಲ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ. 1 ಗಂಟೆ 2 ಗಂಟೆ ಮಾಡಿ, ದಿನಾಲು ಮಾಡಿ. ಈ ಬೆನಿಫಿಟ್ ನಿಮ್ಮದಾಗ್ತದೆ. ಆಮೇಲೆ ಇನ್ನೊಂದು ಬೆನಿಫಿಟ್ ನಾನು ಕ್ಲೋಸ್ ಮಾಡ್ತೇನೆ. ಒಟ್ಟು 7 ಬೆನಿಫಿಟ್. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಎಲ್ಲ ವೇಳೆಯಲ್ಲಿಯೂ ಪವಿತ್ರಾತ್ಮನ ಅಭಿಷೇಕವು ನಮ್ಮಲ್ಲಿ ತುಂಬಿರುತ್ತದೆ. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಎಲ್ಲ ವೇಳೆಯಲ್ಲಿಯೂ ಪವಿತ್ರಾತ್ಮನ ಅಭಿಷೇಕವು ನಮ್ಮಲ್ಲಿ ತುಂಬಿರುತ್ತದೆ. ಐಜಯ ಪ್ರವಾದನೆ ಪುಸ್ತಕ 58ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಐಜಯ ಚಾಪ್ಟರ್ 58 ವರ್ಸ್ 8ನಲ್ಲಿ ಅಲ್ಲಿ ಲಾಸ್ಟ್ ಪಾರ್ಟ್ ಅಂದರೆ ಉಂಟು, ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಅಂದರೆ ಯೆಹೋವನ ಮಹಿಮೆಯು ನಿಮಗೆ ಹಿಂಬಲವಾಗಿರುವುದು. ಆಮೇಲೆ ನಾನು ಅನುಭವ ಮಾಡಿದರೆ ಯಾವಾಗ ನಾನು ಅನ್ಯ ಭಾಷೆಯ ಬರಲು ಸಿಕ್ಕಿತ್ತು, ಅನ್ಯ ಭಾಷೆ ಪ್ರಾರ್ಥನೆ ಒಪ್ಪಿಸಿಕೊಟ್ಟಿದ್ದೇನೆ. ನನಗೆ ದೇವರ ಸೇವೆಗೆ ಸಿಕ್ಕುವ ಪ್ರತಿಯೊಂದು ಅವಕಾಶದಲ್ಲಿ ನಾನು ನೋಡಿದ್ದೇನೆ. ನನ್ನ ಸಂಗಡ ಪವಿತ್ರಾತ್ಮನ ಆ ಮಹಿಮೆ ನಾನು ಅನುಭವ. ಆಮೇಲೆ ನಾನು ಪವಿತ್ರಾತ್ಮನ ಮಹಿಮೆಯಲ್ಲಿ ನನಗೆ ಮಾತನಾಡಿಗೂ ನನಗೆ ಸಾಧ್ಯವಾಗುವುದಿಲ್ಲ. ಅದು ಯಾವಾಗ ನಾನು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿ ನಾನು ಒಪ್ಪಿಸ್ಕೊಟ್ಟಿದ್ದೇನೆ, ಅನ್ಯ ಭಾಷೆ ಪ್ರಾರ್ಥನೆಗೆ ನಾನು ಪ್ರಾಮುಖ್ಯ ಕೊಟ್ಟಿದ್ದೇನೆ. ನಾನು ಯಾವ ಸೇವೆಗೆ ದೇವರ ಸೇವಕರು ನನಗೆ ಸಂದರ್ಭ ಸಿಗುವಾಗ ಪ್ರತಿಯೊಂದು ಸೇವೆಯಲ್ಲಿ ನಾನು ಬಲಿನಾದರೂ ಸಹ ಪವಿತ್ರಾತ್ಮನ ಬ್ಯಾಕಪ್ ಮಹಿಮೆ ಅನುಭವ ಮಾಡಿ. ಅದಕ್ಕೆ ನೀವು ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದರೆ ದೇವರ ಆತ್ಮನಿಗೆ ಯಾವ ಸೇವೆ ಕೊಟ್ಟಿದ್ದನು, ದೇವರ ಸೇವೆ ಏನೇನು ಸೇವೆ ಕೊಡ್ತಾರೋ ಎಲ್ಲದನ್ನು ನೀವು ಅನುಭವ ಮಾಡ್ತೀರಿ. ಪವಿತ್ರಾತ್ಮನ ಪ್ರಸನ್ನತೆ ಅಭಿಷೇಕ ನಿಮ್ಮಲ್ಲಿ ಯಾವಾಗಲೂ ಇರುತ್ತದೆ. ಅನ್ಯ ಭಾಷೆ ಪ್ರಾರ್ಥನೆ ಮಾಡಿದರೆ ಅಭಿಷೇಕ ಇರುವುದಿಲ್ಲ, ಆಗ ಮಾಡಲಿಕ್ಕೂ ಆಗುವುದಿಲ್ಲ. ಆಗ ನಮ್ಮ ಸೋಬಲ್ಲ ಹೋಗ್ತದೆ, ಸ್ವಂತ ಜ್ಞಾನ ಹೋಗ್ತದೆ. ಅಲ್ಲಿ ಏನು ಮಾಡಿದ್ರು ಸಹ ಅಲ್ಲಿ ಅದು ಕೆಲಸ ಆಗುವುದಿಲ್ಲ. ಅದೇ ಅನ್ಯ ಭಾಷೆ ಪ್ರಾರ್ಥನೆ ಪವಿತ್ರ ನೀವು ಬಲಿನಾಗಬಹುದು. ಅದೇ ದೇವರ ಆತ್ಮ ನಿಮ್ಮ ಸಂಗತಿಗಳು ಬಲವನ್ನು ಕೊಟ್ಟು ನಿಮ್ಮ ಉಪಯೋಗ ಮಾಡುವಂತಾಗಿದ್ದಾನೆ. ಇದು ಸಿಕ್ಕಿದ ಅದಕ್ಕೆ ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದು ಉಪವಾಸ ಬೇಕು. ಅದು ಉಪವಾಸ ಯಾಕೆ ಮಾಡೋದು ಅಂದರೆ ಪ್ರಾರ್ಥನೆಗೆ ಸಮಯ ಕೊಡೋದು. ಏನಾದರೂ ಅಲ್ಲಿ ಊಟ ಒಂದು ಸ್ಯಾಕ್ರಿಫೈಸ್ ಮಾಡೋಕ್ಕಾಗೋದು, ಏನೋ ಒಂದು ಸ್ಯಾಕ್ರಿಫೈಸ್ ಮಾಡಿದ್ರೆ ಮಾತ್ರ ಪ್ರೇಯರ್. ಎಲ್ಲ ಪ್ರೇಯರ್ ಮಾಡೋದಿಲ್ಲ. ಪ್ರೇಯರ್ ಮಾಡಬೇಕಾದ್ರೆ ಏನಾದರೂ ಸ್ಯಾಕ್ರಿಫೈಸ್ ಮಾಡಬೇಕು. ಹಾಗೆ ಮಾಡುವಾಗ ಮೈಗೆ ಯಾವಾಗಲೂ ನಿಮ್ಮಲ್ಲಿ ಸಂಗಡ ಇರುತ್ತದೆ. ಆಮೇಲೆ ಇನ್ನೊಂದು ವಾಕ್ಯ ನೋಡಿ ನಾನು ಕ್ಲೋಸ್ ಮಾಡ್ತೇನೆ. ಅದಕ್ಕೆ ಯೋನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 37 ಮತ್ತು 38ನೇ ವಾಕ್ಯ. ಜಾನ್ ಗಾಸ್ಪೆಲ್ ಚಾಪ್ಟರ್ 7 ವರ್ಸ್ 37 and 38. ಆ ಜಾತ್ರೆಯ ಮಹಾ ದಿವಸವಾದ ಕಡೆಯ ದಿನದಲ್ಲಿ ಯೇಸು ನಿಂತುಕೊಂಡು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು. ಆಮೇಲೆ ನೀರಾಣಿಕೆ ಆಗಬೇಕು, ಬಾರಿಕೆ ಆಗಬೇಕು. ನನಗೆ ತುಂಬ ಉಂಟು. ನಮ್ಮ ಬಾರಿಕೆಯಿಂದ ಸೇವೆಗಿಂತ ಮೊದಲು ಸೇವೆ ಪ್ರಾರ್ಥನೆ ಸೇವೆ. ಅನೇಕ ಸೇವೆ ಅಂದರೆ ಏನು ಅಂದರೆ ಹೊರಗೆ ಸೇವೆ ಮಾಡೋದು ಮೊದಲು ಗುಪ್ತವಾಗಿ ಪ್ರಾರ್ಥನೆ ಸೇವೆ ಮಾಡುವುದು ಇಂಪಾರ್ಟೆಂಟ್. ಅನ್ಯ ಭಾಷೆ ಯಾರು ಅನ್ಯ ಭಾಷೆಯಲ್ಲಿ ದೇವರ ಸೇವೆ ಮಾಡ್ತಾರೋ ಅವರಲ್ಲಿ ಯಾವಾಗಲೂ ಅವರ ಆತ್ಮ ಬಾಯಿ ತೆರೆಯುವಾಗ ಯಾವ ಕರೆಯುವಿಕೆ ಯಾವಿದ್ದಾರೆ ಅಲ್ಲಿ ಅವರು ನದಿ ಜೀವ ಕೊಡುವ ಅಭಿಷೇಕ ನಿಮ್ಮಲ್ಲಿ ಯಾವಾಗಲೂ ಇರುತ್ತದೆ. ಆಮೇಲೆ ನನ್ನ ಸಾಕು ನಾನು ಅನುಭವ ಮಾಡಿದ್ದೇನೆ. 100% ಅದೇ ಕ್ರಯ ಕೊಡಬೇಕು. ಕ್ರಯವಿಲ್ಲದೆ ನನ್ನ ಸಣ್ಣ ಪೌರ ಬಿದ್ದಾನೆ ಎಂದರೆ ಸ್ವಲ್ಪ ಪ್ರೇಯರ್ ಮಾಡಿದ್ರೆ ಆಗುವುದಿಲ್ಲ. ಪ್ರೇಯರ್ ಮಾಡಲೇಬೇಕು. ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಲೇಬೇಕು. ಮಾಡಿದರೆ ಮಾತ್ರ ಅಭಿಷೇಕ ಯಾವಾಗಲೂ ಸ್ಟೋರಿ ಇರ್ತದೆ. ಆಮೇಲೆ ನಮ್ಮ ಸ್ಟೋರಿ ಕಂಪ್ಲೀಟ್ ಮಾಡಲಿಕ್ಕೆ ಆಗುದಿಲ್ಲ. ಬರೋ ಶುಕ್ರವಾರ ಉಳಿದನ್ನು ಆಗ್ತೇನೆ. ಯಾರು ಪ್ರಾರ್ಥನೆ ಮಾಡಿಕೊಂಡು